ಮಕ್ಕಳೇ, ಒಂದು ಶ್ರೀಮಂತನ ಮನೆಗೆ ಒಬ್ಬ ಕಳ್ಳ ರಾತ್ರಿ ಕಳುವು ಮಾಡುವುದಕ್ಕಾಗಿ ಬರ್ತಾನೆ. ಮನೆಯೆಲ್ಲವನ್ನು ನೋಡ್ತಾನೆ. ನಿಧಾನವಾಗಿ ಮನೆಯ ಹಂಚನ್ನು ತೆಗೆದು ಒಳನುಗ್ಗುತ್ತಾನೆ. ಅವನಿಗೆ ಅಷ್ಟು ಕಷ್ಟವಾಗಲಿಲ್ಲ. ಅಲ್ಲೇ ಒಂದು ಗೋಡೆಯ ಮೊಳೆಗೆ ತಿಜೋರಿಯ ಬೀಗದ ಕೈ ಕಾಣ್ತವನಿಗೆ. ಅದನ್ನು ತೆಗೆದುಕೊಂಡ. ಅಯ್ಯೋ, ಇಷ್ಟು ಸುಲಭವಾಯಿತು ತನಗೆ, ಏನೂ ಧ್ವನಿ ಮಾಡದೆ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಹೋಗಬೇಕು ತಾನು ಅಂಥೇಳಿ ಆ ತಿಜೋರಿಯ ಬಾಗಿಲನ್ನು ತೆಗಿತಾನೆ. ಸಾಕಷ್ಟು ಬಂಗಾರಗಳು ತುಂಬಿವೆ. ತೆಗೆದು ತನ್ನ ಚೀಲದಲ್ಲಿ ತುಂಬಿದ ಅಷ್ಟರಲ್ಲಿ ಅವನ ಕೈ ಉಗುರು ಹೇಗೋ ಆ ಮನೆಯಲ್ಲಿ ಬಿದ್ದು ಬಿಡ್ತದೆ. ಆಗ ಅವನು ಆ ಕೈ ಉಗುರನ್ನು ಹುಡುಕೋದಕ್ಕೆ ಪ್ರಯತ್ನಿಸ್ತಾನೆ. ಅದು ಏನೋ ಸಣ್ಣ ತುಂಡು, ಸಿಗುವುದಿಲ್ಲ. ಹುಡುಕ್ತಾನೆ. ಬೆಳಗಾಗುವಷ್ಟರವರೆಗೂ ಹುಡುಕ್ತಾನೆ ಅವನು ಎಲ್ಲ ಕಡೆಗೆ. ಆಗ ಮನೆಯ ಯಜಮಾನಿಗೆ ಇದೇನು ಧ್ವನಿ ಆಗ್ತದಲ್ಲ, ಪಸ ಧ್ವನಿ ಆಗ್ತದೆ ಎಂದು ಬಂದು ನೋಡಿದರೆ ಎಲ್ಲ ಕಡೆಗೆ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಕಪಾಟ ತೆಗೆದಿದೆ. ಓಹೋ, ಕಳ್ಳ ಇಲ್ಲೇ ಇದ್ದಾನಲ್ಲ, ಓಡ್ತಾ ಇಲ್ಲ, ಅವನೋ ಹುಡುಕ್ತಾ ಇದ್ದಾನೆ. ಆಗ ಮನೆಯ ಯಜಮಾನ ಆ ಕಳ್ಳನಿಗೆ ಕೇಳಿದ, ಏನು ಓಡುವುದಿಲ್ಲ ನೀನು ಮತ್ತು ಹುಡುಕ್ತಾ ಇದ್ದೀಯ? ನೀನು ಕಳ್ಳತನ ಮಾಡಿದಂತೆ ಕಾಣುತ್ತದೆ. ಇಷ್ಟೆಲ್ಲ ಬಂಗಾರವನ್ನು ಹಾಕ್ಕೊಂಡಿದ್ದೀಯೇ, ಯಾಕೆ ಇಲ್ಲಿ ಇನ್ನೂ ಇದ್ದೀಯ ನೀನು? ಆಗ ಆ ಕಳ್ಳ ಅವನಿಗೆ ಹೇಳ್ತಾನೆ, ಸ್ವಾಮಿ, ನನ್ನ ಉಗುರಿನ ತುಂಡು ಇಲ್ಲಿ ಬಿದ್ದಿದೆ. ನಾನು ಹಿರಿಯರಿಂದ ಕೇಳಿದ್ದೇನೆ, ಉಗುರು ಬಿದ್ದರೆ ಆ ಮನೆಗೆ ದರಿದ್ರ ಬರ್ತದಂತೆ. ಹಾಗಾಗಿ ನಾನು ಆ ಉಗುರನ್ನು ತೆಗಿಲೇಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೇನೆ. ರಾತ್ರಿಯಿಂದ ಹುಡುಕ್ತೇನೆ, ಇನ್ನೂ ಸಿಗಲಿಲ್ಲ. ಆಶ್ಚರ್ಯ ಆಗ್ತದೆ ಆ ಮನೆಯ ಯಜಮಾನಿಗೆ. ಅಯ್ಯೋ, ಮನೆಗೆ ಕೊಳುವು ಮಾಡೋದಕ್ಕಾಗಿ ಬಂದವನು, ಕಳ್ಳತನ ಮಾಡುವುದಕ್ಕಾಗಿ ಬಂದವನು, ಇಷ್ಟೆಲ್ಲ ಬಂಗಾರ ಸಿಕ್ಕಿದೆ, ಅದನ್ನು ತೆಗೆದುಕೊಂಡು ಹೋಗಿ ನೀನು ಇಟ್ಟುಕೊಂಡು ಲಾಭ ಮಾಡಿಕೊಳ್ಬೋದಾಗಿತ್ತು. ಅದನ್ನು ಬಿಟ್ಟು ಇಲ್ಲಿನ ಕೈ ಉಗುರು ಬಿದ್ದಿದೆ ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದೆ ಹುಡುಕುವುದಕ್ಕೆ, ಏನು ಎಂಬುದಾಗಿ ಮತ್ತೆ ಕೇಳಿದಾಗ ಹೇಳ್ತಾನೆ, ನಿಮ್ಮಂಥವರು ಶ್ರೀಮಂತರಾಗಿದ್ದರೆ ಮಾತ್ರ ನಮ್ಮಂಥವರು ಕೊಳುವು ಮಾಡಲಿಕ್ಕೆ ಬರುವುದು. ನಿಮಗೆ ದರಿದ್ರ ಬಂದುಬಿಟ್ರೆ ನಿಮ್ಮ ಮುತ್ತೆ ಸಾಮಾನು ಇರುವುದಿಲ್ಲ, ನಿಮ್ಮಲ್ಲಿ ಕೊಳುವು ಮಾಡುವುದು ನಾವು ಹೇಗೆ? ಹಾಗಾಗಿ ನಾನು ನಿಮಗೆ ದಾರಿದ್ರ್ಯ ಬರಬಾರದು ಎಂಬ ದೃಷ್ಟಿಯಿಂದ ಊರನ್ನು ಹುಡುಕ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ಆ ಮನೆಯ ಯಜಮಾನಿಗೆ ಆಶ್ಚರ್ಯ ಆಗ್ತದೆ. ಕೆಡುಕಿನಲ್ಲೂ ಇವನು ಒಳ್ಳೆಯದನ್ನು ಬಯಸ್ತಾ ಇದ್ದಾನಲ್ಲ, ಒಂದು ನೀತಿಯನ್ನು ಹೇಳ್ತಾ ಇದ್ದಾನಲ್ಲ. ಏನೇ ಇರಲಿ, ಅವನಿಗೊಂಥರ ಸಂತೋಷ ಆಗ್ತದೆ. ಕೆಲವು ಬಂಗಾರಗಳನ್ನು ಅವನಿಗೆ ಕೊಟ್ಟು ಅವನಿಗೆ ಸಂತೋಷವನ್ನುಂಟು ಮಾಡಿ ಮನೆಗೆ ಕಳಿಸ್ತಾನೆ. ಹೀಗೆ ಕೆಲವು ಸಂದರ್ಭದಲ್ಲಿ ಕೆಟ್ಟದ್ದನ್ನು ಮಾಡುವಾಗಲೂ ಒಂದು ನೀತಿ ಇದ್ದಂಥದ್ದು, ಅದರ ಆ ನೀತಿ ಅನ್ನುವುದಕ್ಕೆ ಅಷ್ಟು ಪರಿಣಾಮ ಇರ್ತದೆ. ಮನುಷ್ಯ ನೀತಿ ನಿಯಮಗಳನ್ನು, ಧರ್ಮವನ್ನು ಬಿಡದೆ ಬದುಕಬೇಕು ಎನ್ನುವುದಕ್ಕೆ ಇದು ಒಂದು ಉದಾಹರಣೆ. ವಿ ಎನ್ ಭಾಗವತ್, ಬರಬಳ್ಳಿ.